ಇನ್ನು ಈ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನ ಸತತವಾಗಿ ಕುಟುಕ್ತಾ ಇದ್ದಾರೆ ಉದ್ಯಮಿಗಳು. ಮೋಹನ್ ದಾಸ್ ಪೈ ಒಬ್ಬರು ಅಂತಾನೆ ಅಲ್ಲ, ಸಾಕಷ್ಟು ಜನ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಟ್ರಾಫಿಕ್. ಬೆಂಗಳೂರಿನಲ್ಲಿ ಅದೇನೋ ಮೂರನೇ ಪ್ಲೇಸೋ 4ನೇ ಪ್ಲೇಸೋ ಇದೆಯಂತ ಇಡೀ ವರ್ಲ್ಡಲ್ಲಿ ಅಂತ ಕೆಟ್ಟ ಟ್ರಾಫಿಕ್. ಈ ಹಿಂದೆ ಮಹೀಂದ್ರ ಸಂಸ್ಥೆ ಮಾಲೀಕರು ವ್ಯಂಗ್ಯವಾಡಿದ್ರು, ಇನ್ವೆಸ್ಟ್ ಕರ್ನಾಟಕದಲ್ಲಿ ವ್ಯಂಗ್ಯವಾಡಿದ್ರು ಆನಂದ್ ಮಹೀಂದ್ರ ಅವರು. ಬೆಂಗಳೂರಿನಲ್ಲಿ ವಾಹನಗಳು ಶೋರೂಮ್ನಲ್ಲಿ ಇದ್ದಂತೆ ಇರುತ್ತೆ. ವಾಹನ ನೋಡೋದಕ್ಕೆ ಈ ಟ್ರಾಫಿಕ್ನಲ್ಲಿ ತುಂಬ ಟೈಮ್ ಸಿಗುತ್ತೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಹೀಂದ್ರ ಸಂಸ್ಥೆಯ ಮಾಲೀಕರು ವ್ಯಂಗ್ಯವಾಡಿದ್ರು. ಅಂದರೆ ಟ್ರಾಫಿಕ್ ಹೆಂಗಿರುತ್ತೆ ಅಂತ, ಯಾವ ಥರ ಇರುತ್ತೆ ಬೆಂಗಳೂರಿನ ಟ್ರಾಫಿಕ್ ಅಂತ. ಈ ಥರ ಉದ್ಯಮಿಗಳು ಕುಟುಕ್ತಾ, ಯಾಕಂದರೆ ಅವರು ಕೂಡ ಬೇಕಾದಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ಸಾಕಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರ್ತಾರೆ. ಬಟ್ ಬೆಂಗಳೂರು ಈ ಥರ ಕೆಟ್ಟು ಹೋಗ್ತಾ ಇದ್ದಾರೆ, ಅವ್ರು ತಾನೇ ಏನು ಮಾಡಬೇಕು? ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಪ್ರಮುಖವಾಗಿ ಉದ್ಯಮಿಗಳು ಸರ್ಕಾರವನ್ನು ಕುಟುಕ್ತಾ ಇರ್ತಕ್ಕಂಥದ್ದು, ಸಾಕಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿರ್ತಾರೆ, ಬಟ್ ಕಂಪ್ನಿಗಳನ್ನು ನಡೆಸೋದಕ್ಕೆ ಕಷ್ಟವಾಗ್ತಾ ಇದೆಯಾ ಅವರಿಗೆ ಬೆಂಗಳೂರಿನಲ್ಲಿ ಹಾಗಾದರೆ ಅಂತ? ಅರವಿಂದ್, ಈಗ ಆನಂದ್ ಮಹೀಂದ್ರ ಅವರ ಟ್ವೀಟ್ ಅನ್ನ ನೋಡಿ ಎಲ್ರಿಗೂ ಕೂಡ ಒಂದು ಕ್ಷಣ ನಗು ಬರುತ್ತೆ. ಹೌದಲ್ಲ, ಬೆಂಗಳೂರಿನ ಗಾಡಿಗಳೆಲ್ಲ ಶೋರೂಮ್ ನಲ್ಲಿ ಇದ್ದಂಗೆ ಇದಾವೆ, ಏನು ನಮ್ಗೆ ತುಂಬಾ ಟೈಮ್ ಸಿಗುತ್ತೆ ಗಾಡಿಯನ್ನ ನೋಡ್ಕೊಳ್ಳೋದಕ್ಕೆ ಅಥವಾ ಅಕ್ಕಪಕ್ಕದವ್ರ ಗಾಡಿಯನ್ನ ನೋಡ್ಕೊಳ್ಳೋಕೆ ಅಂತ. ಬಟ್ ಅವರ ಒಂದು ಟ್ವೀಟ್ ಏನಿದೆ, ಆ ವ್ಯಂಗ್ಯ ಏನಿದೆ, ಅದು ದೊಡ್ಡ ಮಟ್ಟಿಗೆ ಬೆಂಗಳೂರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅದು ಹೂಡಿಕೆಯ ವಿಚಾರದಲ್ಲಾಗಿರ್ಬೋದು, ಕೈಗಾರಿಕೆಗಳು ಬೆಂಗಳೂರಿಗೆ ಬರುವಂತಹ ವಿಚಾರದಲ್ಲಿ, ಬೆಂಗಳೂರು ಕೇವಲ ಬೆಂಗಳೂರಿನಲ್ಲಿ ಅಕ್ಕಪಕ್ಕದ ನೆರೆ ರಾಜ್ಯಗಳ ಜೊತೆಗೆ ಕಾಂಪಿಟೇಷನ್ ಮಾಡುವಂತಹ ಕಾಲ ಇದು. ಅತ್ತ ಬೆಂಗಳೂರಿನಲ್ಲಿ ಯಾವಾಗ ಈ ರೀತಿಯ ಲೋಪದೋಷಗಳು ಸಿಗುತ್ತೆ, ಈ ರೀತಿ ಯಾವಾಗ ಉದ್ಯಮಿಗಳು ಟ್ವೀಟ್ ಅನ್ನ ಮಾಡ್ತಾರೆ ಅಂತ ನೆರೆ ರಾಜ್ಯದವರು ಕಾಯ್ತಾ ಕೂತ್ಕೊಂಡಿದ್ದಾರೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಎಲ್ಲೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಲೋಪ ಆಗದಂತೆ ಎಚ್ಚರ ವಹಿಸಬೇಕು. ಆದ್ರೆ ಖುದ್ದು DCM ಅವರೇ ಬಹಿರಂಗವಾಗಿ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಅರವಿಂದ್, ನಿಜಕ್ಕೂ ಅದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ. ಬೆಂಗಳೂರಿನಲ್ಲಿ ಇರುವಂತಹ ಬಹುತೇಕ ಕಂಪನಿಗಳು ಈ ಹಿಂದೆ ಎಲ್ಲ ಒಂದಿಷ್ಟು ದೊಡ್ಡ ಮಟ್ಟದ ಅಭಿಯಾನಗಳು ಕೂಡ ನಡೆದ್ವು. ಇಲ್ಲ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಯಿಂದ ಅಥವಾ ಮಳೆ ನೀರು ನುಗ್ಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ನಾವು ನೆರೆ ರಾಜ್ಯಗಳಿಗೆ ಶಿಫ್ಟ್ ಆಗ್ತೀವಿ ಅಂತ ಹೇಳ್ತಾ ಇದ್ರು. ಆಗೆಲ್ಲ ಬೆಂಗಳೂರಿಗೆ ದೊಡ್ಡ ಮಟ್ಟದ ಆತಂಕಗಳು ಕೂಡ ಕಾಡ್ತಾ ಇದ್ವು. ಅದರ ಮಧ್ಯ ಈಗ ಈ ರೀತಿಯ ಹೇಳಿಕೆಗಳು ನಿಜಕ್ಕೂ ಕೂಡ ಬೆಂಗಳೂರಿಗೆ ದೊಡ್ಡ ಮಟ್ಟದ ತೊಂದರೆಯನ್ನೇ ತರುತ್ತೆ. ಹಾಗಾಗಿ ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಬೇಕು. ಈಗ ಬೆಂಗಳೂರಿಗೆ ಹೇಗೋ ಟ್ಯಾಕ್ಸ್ ನ ಬರೆ ಇದೆ, ಅದರ ಜೊತೆಗೆ ದರ ಏರಿಕೆಯ ಬರೆಯನ್ನ ಹಾಕಿ ಬೆಂಗಳೂರನ್ನ ಹಿಂಡಿ ಹಿಪ್ಪೆ ಮಾಡಾಗಿದೆ. ಆದ್ರೆ ಅಭಿವೃದ್ಧಿಯ ವಿಚಾರದಲ್ಲಿ ಅಟ್ಲೀಸ್ಟ್ ಮಾಡಿದ್ರೆ ಜನ ಕ್ಷಮಿಸ್ತಾರೆ. ಈ ದರ ಏರಿಕೆ ಮಾಡೋದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ ಜನ ಕೂಡ ಕ್ಷಮಿಸಬಹುದು. ಆದ್ರೆ ಒಂದ್ ಕಡೆ ದರ ಏರಿಕೆಯನ್ನು ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಗೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಶೂನ್ಯ ಅಂತ ಅಂದ್ರೆ ಯಾರೂ ಕೂಡ ಕ್ಷಮಿಸಲ್ಲ. ಉದ್ಯಮಿಗಳು ಕೂಡ ಬೇರೆ ನೆರೆ ರಾಜ್ಯದತ್ತ ಹೋಗುವಂತಹ ಆತಂಕ ಕೂಡ ಇರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗೆ. ನಿಜ, ಇದೊಂದು ಕಳವಳಕಾರಿ ವಿಚಾರ. ಏನು ಮಾಡ್ತಾರೋ ಏನು ಕತೆನೋ.